ಇನ್ನೂ ಇದಕ್ಕೆ ಬ್ರೈಡಲ್ ಡಿಸೈನ್ ಆಗಿ ವರ್ಕ್ ಮಾಡಬೇಕಾದ್ರೆ, ಇದಕ್ಕೆ ಇನ್ನೂ ಹೈಲೈಟ್ ಮಾಡಬೇಕು ಅಂತ ಅನ್ನೋದಾದರೆ ಈ ಒಂದು ಆರ್ಚ್ ಏನು ಹಾಕ್ಕೊಂಡಿದ್ದೀವಿ ಒಳಗಡೆ, ಅದಕ್ಕೆ ಕುಂದನ್ ಸ್ಟೋನ್ಸ್ಗಳನ್ನ ಕೂಡ ನೀವು ಸ್ಟಿಕ್ ಮಾಡಿಕೊಂಡ್ರೆ ಗ್ರ್ಯಾಂಡಾಗಿರುವಂಥ ಬ್ರೈಡಲ್ ಡಿಸೈನ್ ಕೂಡ ಆಗುತ್ತೆ ಇದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ. ಇವತ್ತು ನಾನು ಒಂದು ಯೂನಿಕ್ ಆಗಿರುವಂಥ ಕ್ರೋಶ ವರ್ಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋಬೋದು. ಇದಕ್ಕೆ ಕುಚ್ಚನ್ನು ಕೂಡ ಬೇಕಾದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡಿ ಬರೀ ಬಾರ್ಡರ್ ಡಿಸೈನ್ ಅಂತ ಕೂಡ ಹಾಕೋಬೋದು. ತುಂಬಾ ಡಿಫ್ರೆಂಟ್ ಆಗಿರುವಂಥ ಡಿಸೈನು. ಸಿಂಪಲ್ ಆಗಿರುವಂಥ ಮೈಸೂರು ಸಿಲ್ಕ್ ಸ್ಯಾರೀಸು, ಕಾಂಚೀಪುರಂ ಸ್ಯಾರೀಸು, ಎಲ್ಲ ಟೈಪ್ ಸಿಲ್ಕ್ ಸ್ಯಾರೀಸ್ಗಳಿಗೂ ಈ ಡಿಸೈನನ್ನು ನೀವು ಹಾಕೋಬೋದು. ಈ ಡಿಸೈನ್ಗೆ ನಾನು ಈ ಥರ ಪರ್ಲ್ಸ್, ಹ್ಯಾಂಗಿಂಗ್ ಪರ್ಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ನಾನು ಈ ಥರ ಪರ್ಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಥವಾ ನೀವು ಬೇರೆ ಯಾವುದೇ ರೀತಿ ಬೇಕಾದ್ರೆ ಬೀಡ್ಸ್ನ ಇದಕ್ಕೆ ಯೂಸ್ ಮಾಡ್ಬೋದು. ಆ್ಯಸ್ ಯೂಶ್ವಲ್ಲು 6 ಎಳೆ ದಾರನ ಈ ಡಿಸೈನ್ಗೆ ತೊಗೊಂಡಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಇಷ್ಟಪಡೋರು 7 ಎಳೆ ದಾರನ ಕೂಡ ಯೂಸ್ ಮಾಡಿ ಹಾಕೋಬೋದು. ನೀಡಲ್ ನಂಬರ್ 10 0.75 mm ಟುಲಿಪ್ ದ ನೀಡಲ್ನ ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ 7 ಎಳೆ ದಾರ ತೊಗೊಳ್ಳೋದಾದರೆ ನೀಡಲ್ ನಂಬರ್ 9ನ ಯೂಸ್ ಮಾಡಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ಲು ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಫಸ್ಟು 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸೊ 1 ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲೇ ಇನ್ನೂ 1 ಸಿಂಗಲ್ ಕ್ರೋಶೆನ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ 2 ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಇನ್ನೂ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕಾಗತ್ತೆ. ಸೊ ಹಾಗಾಗಿ 5 ಸಿಂಗಲ್ ಕ್ರೋಶೆಗಳನ್ನ ಫಸ್ಟು ಹಾಕೋತಾ ಇದ್ದೀನಿ. 3 ಆಯಿತು, 4 ಆಯಿತು, 5 ಸಿಂಗಲ್ ಕ್ರೋಶೆಗಳನ್ನ ಆದಷ್ಟು ಪಕ್ಕದಲ್ಲೇ ಹಾಕೋತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಈಗ ನಾನು ಇದಕ್ಕೆ 5 ಚೈನ್ಗಳನ್ನ ಹಾಕೋತೀನಿ. 2 3 4 5 ಚೈನನ್ನು ಹಾಕೊಂಡ್ಮೇಲೆ ಈಗ ಫಸ್ಟ್ ಚೈನ ಬಿಟ್ಬಿಡಬೇಕಾಗತ್ತೆ. ಸೊ ಇಲ್ಲಿ ಕೆಳಗೆ ಬಾಟಮಿಂದ ಎಣಿಸಿದಾಗ 1 2 3 ಥರ್ಡ್ ಚೈನ್ಗೆ ನಾವು ವರ್ಕ್ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಫಸ್ಟ್ ಚೈನನ್ನು ನಾನು ಬಿಟ್ಬಿಡ್ತೀನಿ, ಓಕೆನಾ. ನೆಕ್ಸ್ಟ್ ಈಗ ನೀಡಲ್ ಮೇಲೆ ಒಂದು ಸರಿ ದಾರಾನ ತಗೊಂಡು ಸೊ ಫಸ್ಟ್ ಚೈನನ್ನು ಬಿಟ್ಟು 1 ಚೈನ್ ನೆಕ್ಸ್ಟ್ ಇರೋ ಅಂಥದ್ರಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಈಗ ನೀಡಲ್ ಮೇಲೆ 3 ಇರುತ್ತಲ್ವ, 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪನ್ನು ಲಾಕ್ ಮಾಡಿಕೊಂಡು 1 ಲೂಪನ್ನು ಹಾಗೆ ಇಟ್ಕೋಬೇಕಾಗತ್ತೆ. ಮತ್ತು ಈಗ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಚೈನಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಈಗ ನೀಡಲ್ ಮೇಲೆ 4 ಲೂಪ್ ಇರುತ್ತೆ. ಸೊ ಫಸ್ಟ್ 2 ಲೂಪನ್ನು ಲಾಕ್ ಮಾಡಿಕೊಂಡು ಇನ್ನೊಂದು ಲೂಪನ್ನು ಹಾಗೆ ಇಟ್ಕೊಳ್ಳೋಣ. ಸೊ ಈಗ ಮತ್ತೆ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಈಗ ಫಸ್ಟ್ ಚೈನ್ ಇರುತ್ತಲ್ಲ, ಸೊ ಆ ಚೈನ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಈಗ ನೀಡಲ್ ಮೇಲೆ 5 ಲೂಪ್ ಇರುತ್ತೆ. ಸೊ 5 ಲೂಪಲ್ಲಿ ಫಸ್ಟ್ 2 ಲೂಪನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈಗ ನೀಡಲ್ ಮೇಲೆ 4 ಲೂಪ್ ಬರುತ್ತೆ. ನೆಕ್ಸ್ಟ್ ಈಗ ಈ 4 ಲೂಪನ್ನು ಕೂಡ 1 ಸರಿ ಲಾಕ್ ಮಾಡ್ಕೊಳ್ಳೋಣ. ಸೊ ಆಮೇಲೆ ಇನ್ನೊಂದು ಸರಿ 1 ಚೈನ್ ಹಾಕಿ ಲಾಕ್ ಮಾಡಿ ಈಗ ಈ ಡಿಸೈನ್ನ ಈ ಥರ ಹೀಗೆ ಕರೆಕ್ಟಾಗಿ ನೀಡಲ್ಲ ಇಟ್ಟು ನೋಡಬೇಕಾಗತ್ತೆ. ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ 1 ಸರಿ ಲಾಕ್ ಮಾಡ್ಕೋತೀನಿ, ಎಲ್ಲಿ ಬರುತ್ತೆ ಅಲ್ಲಿ ನೋಡಿ 1 ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ನಾನು ಇದಕ್ಕೆ ಚೈನ್ಸ್ಗಳನ್ನ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ನಾನೀಗ 8 ಚೈನನ್ನು ಹಾಕೋತೀನಿ. 1 2 ಆಯಿತು, 3 ಆಯಿತು, 4 5 6 7 8 ಚೈನನ್ನು ಹಾಕಿ ಇದನ್ನು ಈ ಥರ ಹೀಗೆ ರಿವರ್ಸ್ ತೊಗೊಂಬಂದು ನೋಡಬೇಕಾಗತ್ತೆ ಕರೆಕ್ಟಾಗಿ ಫಿಟ್ ಆಗುತ್ತಾ ಅಂತ. ಇಲ್ಲ ಅಂತಂದರೆ ಇನ್ನೊಂದು ಚೈನ್ ಎಕ್ಸ್ಟ್ರಾ ಬೇಕಿದ್ದರೆ ಹಾಕೋಬೋದು. ನನಗಿಲ್ಲಿ 8 ಚೈನು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಸೊ ನಾನು 8 ಚೈನನ್ನು ಹಾಕ್ಕೊಂಡು ಈಗ ಇಲ್ಲಿ ರಿವರ್ಸ್ ಸೈಡಿಂದ ಬಂದಾಗ ನಾವು ಡಿಸೈನ್ ಸ್ಟಾರ್ಟ್ ಮಾಡಿರ್ತೀವಲ್ವ ಫಸ್ಟ್ ಸ್ಟಿಚ್ಚು, ಆ ಸ್ಟಿಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ 1 ಸರಿ ಲಾಕ್ ಮಾಡ್ಕೊಳ್ಳೋಣ. ಈಗ ಇದ್ರ ಪಕ್ಕದಲ್ಲಿರೋ ಅಂಥ ಸ್ಟಿಚ್ಚಲ್ಲೂ ಕೂಡ 1 ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಇದ್ದೀನಿ.
ಫ್ರಂಟ್ ಸೈಡ್ಗೆ ಡಿಸೈನ ಟರ್ನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಮೇಲೆ ಇರೋ ಅಂಥ 8 ಚೈನ್ಸ್ ಏನು ಹಾಕ್ಕೊಂಡಿದ್ದೀವಿ ಇದಕ್ಕೆ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ನೀಡಿನ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ 8 ಚೈನ್ ಆರ್ಚಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರ್ತೀನಿ. ಈಗ ನೀಡಿನ ಮೇಲೆ 3 ಲೂಪ್ ಇರುತ್ತೆ, 3 ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೊತೀನಿ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಇದು ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಡಿಸೈನು. ನಿಮಗೇನಾದರೂ ತಿಕ್ಕಾಗಿ ಬೇಡ ಅನ್ನೋದಾದರೆ ಬರೀ ಸಿಂಗಲ್ ಕ್ರೋಶೆಗಳನ್ನೂ ಕೂಡ ವರ್ಕ್ ಮಾಡ್ಕೋಬೋದು. ಮತ್ತು ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅದೇ 8 ಚೈನ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರ್ತೀನಿ. ಸೊ 3 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಇದು ಹಾಫ್ ಡಬಲ್ ಕ್ರೋಶೆ. 2 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಥರ್ಡ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಆದಷ್ಟು ಪಕ್ಕದಲ್ಲೇ ಗ್ಯಾಪ್ ಬಿಡ್ದಿರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ 3 ಆಯಿತು. 4 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈಗ 5 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತೀನಿ. 5 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡ್ಮೇಲೆ ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಈಗ ಇದಕ್ಕೆ ಒಂದು ಈ ಥರ ಪರ್ಲ್ ಹ್ಯಾಂಗಿಂಗ್ ಬೀಡನ್ನ ಹಾಕೋತಾ ಇದ್ದೀನಿ. ಪರ್ಲ್ ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಂಡು ಬೀಡನ್ನ ಒಂದು ಸರಿ ಲಾಕ್ ಮಾಡ್ಕೊಂಬಿಡೋಣ. ಸೊ ಅದು ಫ್ರೀಯಾಗಿ ಮೂಮೆಂಟ್ ಇರುತ್ತೆ ಬೀಡ್ಗೆ ಅಂತ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಲೆಫ್ಟ್ ಸೈಡಲ್ಲಿ 5 ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀವಲ್ವಾ, ಈಗ ರೈಟ್ ಸೈಡಲ್ಲೂ ಕೂಡ 5 ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಹೋಗೋಣ. ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಿನ ಮೇಲೆ ದಾರನ ಸುತ್ತಕೊಂಡು 2 ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಮೂರು ಹಾಫ್ ಡಬಲ್ ಕ್ರೋಶೆ ಆಯಿತು. ನಾಲ್ಕು ಹಾಫ್ ಡಬಲ್ ಕ್ರೋಶೆ ಆಯಿತು. 5 ಹಾಫ್ ಡಬಲ್ ಕ್ರೋಶೆ. 5 ಸರಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ ಡಿಸೈನು. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಅಂಥ ಡಿಸೈನು. ಈಗ ಇದನ್ನು ನಾವೀಗಾಗಲೇ ಲಾಕ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕಾಗತ್ತೆ. ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಬಿಟ್ಟಷ್ಟು ಡಿಸೈನು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಸೊ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಒಂದು ಸರಿ. ಈಗ ಇಲ್ಲಿ ನೆಕ್ಸ್ಟ್ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಮುಂಚೆ 2 ಸಿಂಗಲ್ ಕ್ರೋಶೆ ಆಗಿದೆ, ಇನ್ನು 3 ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ಹಾಕ್ಕೊಳ್ಳೋಣ. 3 4. ಅಥವಾ ನೀವೇನಾದ್ರು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಬೇಕು ಅನ್ನೋದಾದರೆ ನಾನು ಆ್ಯಕ್ಚುಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಥರದ್ದು 2 ಅಥವಾ 3 ಡಿಸೈನ್ ಆದಮೇಲೆ ಕುಚ್ಚಿಗೆ ಪ್ರಾವಿಷನ್ ಮಾಡ್ತಾಯಿದ್ದೀನಿ. ನೀವು ಇಂಡಿವಿಜುವಲ್ಲು ಈ ಥರ ಆರ್ಚ್ ಆದಮೇಲೆ ಕುಚ್ಚು ಡಿಸೈನು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಬೇಕು ಅಂತ ಅನ್ನೋದಾದರೆ ಇಲ್ಲೇ ಕೂಡ 2 ಸ್ಟಿಚಸ್ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಲಾಕ್ ಮಾಡಿದ ಮೇಲೆ 1 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು 4 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೋಬೋದು. ಆದರೆ ನಾನು ಈ ಥರ 2 ಡಿಸೈನ್ ಆದಮೇಲೆ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಕಂಟಿನ್ಯೂಯಸ್ ಆಗಿ 5 ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ 5 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಈಗ ನಾನು ಇದೇ ಸ್ಟೆಪ್ಸನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ. 5 ಚೈನ್ಗಳನ್ನ ಹಾಕೋತೀನಿ. 1 2 3 4 5. 5 ಚೈನ್ಗಳನ್ನ ಹಾಕೊಂಡ್ಮೇಲೆ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ಕೋತೀನಿ. ಸೊ ಫಸ್ಟ್ ಚೈನನ್ನು ಬಿಟ್ಬಿಟ್ಟು ನೆಕ್ಸ್ಟ್ 3 ಚೈನ್ಸ್ಗೆ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಆ ಥರ್ಡ್ ಚೈನ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ನ ಹಾಗೆ ನೀಡಿನ ಮೇಲೆ ಇಟ್ಕೋತೀನಿ. ಮತ್ತೆ ನೀಡಿನ ಮೇಲೆ ದಾರನ ತಗೊಂಡು ಸೆಕೆಂಡ್ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರ್ತೀನಿ. ಈಗ ಫಸ್ಟ್ 2 ಲೂಪ್ಸ್ನ ಲಾಕ್ ಮಾಡ್ಕೋತೀನಿ, ಇನ್ನೊಂದು ಲೂಪ್ನ ಹಾಗೆ ಇಟ್ಕೋತೀನಿ. ಮತ್ತೆ ಈಗ ನೀಡಿನ ಮೇಲೆ ದಾರನ ಸುತ್ತಕೊಂಡು ಫಸ್ಟ್ ಚೈನ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಲೂಪ್ಸ್ನ ಲಾಕ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಚೈನ್ನ ಹಾಗೆ ಇಟ್ಕೋತೀನಿ. ಈಗ ಎಲ್ಲನೂ ಒಟ್ಟಿಗೆ ಲಾಕ್ ಮಾಡಿ
ಒಂದು ಚೈನ್ನ ಕೂಡ ಹಾಕೋತೀನಿ, ಆಗ ಪರ್ಫೆಕ್ಟ್ ಶೇಪ್ ಬರುತ್ತೆ. ನೆಕ್ಸ್ಟ್ ಈಗ ಇದನ್ನು ಈ ಥರ ಹಿಂಗೆ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ನೆಕ್ಸ್ಟ್ ಈಗ ನಾವು ಆರ್ಚ್ ಹಾಕ್ಕೊಳ್ಳೋದಕ್ಕೆ 8 ಚೈನ್ಸ್ನ ಹಾಕೋತೀನಿ. 2 3 4 5 6 7 8 ಚೈನನ್ನು ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಡಿಸೈನ್ ಪಕ್ಕದಲ್ಲಿರೋ ಅಂಥ ಸ್ಟಿಚ್ಚಲ್ಲಿ ಲಾಕ್ ಮಾಡ್ಕೊಳ್ಳೋಣ ಒಂದು ಸರಿ. ಈಗ ಅದರ ಪಕ್ಕ ಇರೋ ಸ್ಟಿಚ್ಚಲ್ಲೂ ಕೂಡ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದ್ಮೇಲೆ ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ಕೊಳ್ಳೋಣ. ಈ 8 ಚೈನ್ ಏನು ಹಾಕಿರ್ತೀವಿ ಇದಕ್ಕೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಹೋಗೋಣ. ಸೊ 3 ಲೂಪ್ ಇರುತ್ತೆ ನೀಡಿನ ಮೇಲೆ, 3 ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ, ಆವಾಗ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ಆರ್ಚ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ತಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ 3rd ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಈಗ 4th ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 3 ಲೂಪನ್ನು ಒಟ್ಟಿಗೆ ಲಾಕ್ ಮಾಡಿದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನೆಕ್ಸ್ಟ್ ಈಗ 5th ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ 5 ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಿದ ಮೇಲೆ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿ ನೆಕ್ಸ್ಟ್ ಇನ್ನೊಂದು ಹಾಫ್ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿ ಈ ಥರ ಪರ್ಲ್ ಹ್ಯಾಂಗಿಂಗ್ ಬೀಡನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಬೀಡು ತುಂಬ ಫ್ರೀಯಾಗಿ ಮೂಮೆಂಟ್ ಆಗಬೇಕು ಅಂತಂದರೆ ಒಂದು ಸರಿ ಲಾಕ್ ಮಾಡಿಕೊಂಡ್ರೆ ಅದು ಆರಾಮ್ಸೆ ಹ್ಯಾಂಗ್ ಆಗುತ್ತೆ. ಈಗ ಮತ್ತೆ ಲೆಫ್ಟ್ ಸೈಡಲ್ಲಿ 5 ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡಿರೋದ್ರಿಂದ ರೈಟ್ ಸೈಡಲ್ಲೂ ಕೂಡ 5 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಸೊ 1 ಹಾಫ್ ಡಬಲ್ ಕ್ರೋಶೆ, 1 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಎರಡು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮೂರು ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ, 5 ಹಾಫ್ ಡಬಲ್ ಕ್ರೋಶೆ. 5 ಹಾಫ್ ಡಬಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ಈಗ ನಾವು ನೀಡನ್ನು ಆದಷ್ಟು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಅದು ಸ್ಟಿಚ್ ಪಕ್ಕನೇ ಲಾಕ್ ಮಾಡ್ಕೊಳ್ಳೋಣ. ಸೊ ಗ್ಯಾಪ್ ಬಿಡ್ದಿರ ಪಕ್ಕದಲ್ಲೇ ಲಾಕ್ ಮಾಡೋಣ. ಈಗ ಇದ್ರ ಪಕ್ಕ ಇನ್ನೊಂದು ಸರಿ ನಾನು ಇನ್ನೊಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡಿಸೈನು ಅಥವಾ ಕುಚ್ಚು ಓವರ್ಲ್ಯಾಪ್ ಆಗಬಾರ್ದು ಅನ್ನೋದಾದರೆ 1 ಅಥವಾ 2 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ನೆಕ್ಸ್ಟು ನಾನು ಇದಕ್ಕೆ 2 ಆರ್ಚನ್ನ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಒಂದು 4 ಚೈನ್ನ ಹಾಕ್ಕೊಳ್ಳೋಣ. 3 4 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಈಗ ಇದ್ರ ಪಕ್ಕ 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಯಾಕೆ 5 ಅಂತಂದರೆ ಆ್ಯಕ್ಚುಲಿ ನಾವು ಲಾಕ್ ಮಾಡಿದಾಗ ಉಳಿಯೋದು ನಮಗೆ ಬರೀ 2. ಸೊ ಹಾಗಾಗಿ ಇಲ್ಲಿ ರಿವರ್ಸಲ್ಲಿ ಲಾಕ್ ಮಾಡ್ತೀವಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಿಸೈನು ಗ್ಯಾಪ್ ಇರಬಾರ್ದು, ನೀಟಾಗಿ ಫಿನಿಶ್ ಬರಬೇಕು ಅನ್ನೋದಾದರೆ ನೀವು 5 ಹಾಕೋಬೋದು. ಇಲ್ಲ 3 ಹಾಕ್ಕೊಂಡ್ರೆ ಇದೇ ಎಡ್ಜಿಗೆ ಬರುತ್ತೆ, 3 ಕೂಡ ಹಾಕೋಬೋದು. ಇನ್ನೂ ಇದಕ್ಕೆ ಬ್ರೈಡಲ್ ಡಿಸೈನ್ ಆಗಿ ವರ್ಕ್ ಮಾಡಬೇಕಾದ್ರೆ ಇದಕ್ಕೆ ಇನ್ನೂ ಹೈಲೈಟ್ ಮಾಡಬೇಕು ಅಂತ ಅನ್ನೋದಾದರೆ ಈ ಒಂದು ಆರ್ಚ್ ಏನು ಹಾಕ್ಕೊಂಡಿದ್ದೀವಿ ಒಳಗಡೆ ಅದಕ್ಕೆ ಕುಂದನ್ ಸ್ಟೋನ್ಸ್ಗಳನ್ನ ಕೂಡ ನೀವು ಸ್ಟಿಕ್ ಮಾಡಿಕೊಂಡ್ರೆ ಗ್ರ್ಯಾಂಡಾಗಿರುವಂಥ ಬ್ರೈಡಲ್ ಡಿಸೈನ್ ಕೂಡ ಆಗುತ್ತೆ. ಇದು ತುಂಬ ಸಿಂಪಲ್ ಆದರೂ ಕೂಡ ರಾಯಲ್ ಲುಕ್ಕನ್ನು ಕೂಡ ಅಂತ ಈ ಡಿಸೈನು ನೀವು ಕಾಂಚೀಪುರಂ ಸ್ಯಾರೀಸು, ಕಾಟನ್ ಸಿಲ್ಕ್ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸು ಅಥವಾ ಫ್ಯಾನ್ಸಿ ಸ್ಯಾರೀಸ್ ಕೂಡ ಇದಕ್ಕೆ ಹಾಕೋಬೋದು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 450 to 500 ರುಪೀಸ್ನ ಚಾರ್ಜ್ ಮಾಡ್ಬೋದು. ಅದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ರೇಟು ಅಂತ ನಾವು ಕರೆಕ್ಟಾಗಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಸಿಟಿಗಳಲ್ಲಾದರೆ ಇದಕ್ಕೆ 500 ರುಪೀಸ್ನ ಚಾರ್ಜ್ ಮಾಡ್ಬೋದು. ಇನ್ನು ಕುಂದನ್ನೆಲ್ಲ ನೀವು ಹಾಕ್ತೀನಿ ಅನ್ನೋದಾದರೆ ಇನ್ನೊಂದು 100 ರುಪೀಸ್ ಎಕ್ಸ್ಟ್ರಾ ತೊಗೋಬೋದು.
ಸೊ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕ್ ಕೊಡಿ, ಹಾಗೆ ಕ್ರೋಶ ಶೃಂಗಾರ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.